ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಾಗ್ರಿ ಕುಣಿ ಗಬ್ಬ ಹೆಂಗ್ ಹಚ್ತಾರು, ಏನೇನು ಪ್ರೊಸೀಜರ್ ಐತಿ, ಹೆಂಗ್ ಅಳತಿ ಮಾಡಬೇಕು, ಹೆಂಗ್ ಕಬ್ಬ ಹಚ್ಕೋಬೇಕು, ಅದ್ರಾಗ ಏನೇನು ಗೊಬ್ಬರ ಮಾಡಬೇಕು, ಪೂರಾ ಸಾವಯವದಾಗ ಹೇಳ್ಕೊಡ್ತೇನ್ರಿ. ಈ ವಿಡಿಯೋ ಫುಲ್ ಒಂದಿಟ್ಟು ದೊಡ್ಡದಾಗಬಹುದು. ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ, ನಿಮಗೂ ಏನಾರ ಸ್ವಲ್ಪ ಐಡಿಯಾ ಸಿಗ್ತೈತಿ. ಕುಣಿಗಬ್ಬ ಹೆಂಗ್ ಹಚ್ಚಬೇಕು, ಹೆಂಗ್ ಇಳುವರಿ ತಕ್ಕೋಬೇಕಂತ ಪೂರಾ ಅಪ್ ಟು ಹಚ್ಚಿ ನೀರ್ ಹಾಕುವವರೆಗೆ ನಿಮಗೂ ತೋರಿಸ್ತೇನ್ರಿ. ಈ ವಿಡಿಯೋ ನೋಡಕ್ಕಿಂತ ಮೊದಲು ನನ್ನ ಚಾನಲ್ ಯಾರು ಹೊಸಬರಾಗಿದ್ರಂದ್ರೆ ಟಕ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ನಿಮ್ಗೆ ಯಾವ ಬೇಕಾ ವಿಡಿಯೋ ಈ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ದಾಗ ಸಿಗ್ತಾವ್ರಿ. ಯಾಕೆ ಲೇಟ್ ಮಾಡೋದ, ಶುರು ಮಾಡೋಣ ಬರ್ರಿ. ಆದ್ರ ಪೂರ್ತಿ ವಿಡಿಯೋ ನೋಡ್ರಿ. ಇಲ್ಲಿ ನೋಡ್ರಿ ರೈತ ಬಾಂಧವ್ರೆ, ಇದು 4 ಗುಂಟೆ ಹೊಲ ಐತ್ರಿ. ಇದು 4 ಗುಂಟೆದಾಗ ಎಷ್ಟು ಕುಣಿ ಕುಂಡತಾವು, ಅದಕ್ಕೆ ಏನೇನು ಸಾಮಾನು ಐತೆ ಅಂದ್ರ ಇಲ್ಲಿ ನೋಡ್ರ, ಒಂದು ಬುಟ್ಟಿ. ಈ ಬುಟ್ಟಿ ಅದಕ್ಕೆ ಬೇಕು ಅನ್ನೋದ ಹಿಂದಾಡಿ ತೋರಿಸ್ತೇನ್ರಿ ನಿಮಗ. ಒಂದು ಪೂಟ್ ಪಟ್ಟಿ, ಇದು ಜೋಳದ ಹಿಟ್ಟ. ಈ ಪೂಟ್ ಪಟ್ಟಿ ಯಾಕೆ ತೋರ್ಸಾತೇನ್ರಿ, ನಮ್ಮ ಕೈಯಿಂದ ಒಂದು ಪೂಟ್ ಲೆಕ್ಕ ಹೆಂಗ್ ಮಾಡೋದ. ಇಲ್ಲಿ ನೋಡ್ರದ, ಇಲ್ಲಿ ಕರೆಕ್ಟಾಗಿ ಹಿಡಿದ ಈ ದಂಡಿ ಹಿಡಿದ್ರ ಈ ಎರಡು ಬಳ್ಳು ಕೂಡ್ರ ಇದೊಂದು ಪೂಟ್ ರೀ. ಎಷ್ಟ್ರಿ? ಇದೊಂದು ಪೂಟ್. ಈ ಲೆಕ್ಕಲೆ ನಾವು ಎಷ್ಟು ಪೂಟ್ ನಾವು ಕುಣಿಗಬ್ಬ ಮಾಡ್ತೇವೆ, ಎಷ್ಟು ಪೂಟ್ ನಮ್ಗೆ ಬೇಕು ಅನ್ನೋದು ಆ ತಕ್ಕಂಗೆ ಒಂದು ಬಡಿಗೆ ಕಟ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೋಬಹುದ್ರಿ. ಆಯ್ತ್ರಿ, ಇದೊಂದು ಪೂಟ್ ಅಂದ್ರೆ ಕರೆಕ್ಟ್ ಹಿಡಿದ್ರೆ ಒಂದು ಪೂಟ್ ಆಗ್ತದ್ರಿ. ಇಲ್ಲಿ ನೋಡ್ರ, ಇಲ್ಲಿ ಮಾರ್ಕಿಂಗ್ ಮಾಡೇನ್ರಿ. ಇಲ್ಲಿ ಫಸ್ಟ್ ಮಾರ್ಕಿಂಗ್ ಐತಿ. ಈ ದಂಡಿಂದ ಹಿಡಿದ ಈ ದಂಡಿ ತಕ 5 ಫೂಟ್ ಐತ್ರಿ. 5 ಫೂಟ್ ಬೈ 5 ಫೂಟ್ ನಾ ಮಾಡುದ್ರಿ. 5 ಫೂಟ್ ಇಲ್ಲಿಂದ ರೀ ಅಲ್ಲಿ ತಕ ನಾವು ಮಾರ್ಕಿಂಗ್ ಮಾಡಿವು. ಇಲ್ಲಿ ಬರ್ರಿ, ಇಲ್ಲಿ ತೋರಿಸ್ತಾನ ಮಾರ್ಕಿಂಗ್ ಹೆಂಗ್ ಮಾಡೇನು. ಇಲ್ಲಿ ನೋಡ್ರದ, 5 ಫೂಟಿಗೆ ಒಂದೊಂದು ಕಟ್ಟಿಗೆ ಆಗಲಿ ಏನ ನಿಮ್ಮ ಮಳಿನ ಆಗಲಿ ಕರೆಕ್ಟ್ ಹಾಕಬೇಕ್ರಿ. ಇದು 5 ಫೂಟ್ ಐತ್ರಿ. 5 ಫೂಟಿಗೆ ಬೈ 5 ಫೂಟನ ಅಲ್ಲೇ ನಾನು ಇದನ್ನ ಹಿಟ್ಟು ಇಟ್ಕೋದು ಹೋಗ್ತೇನ್ರಿ. ಇದನ್ನ ಹೆಂಗ ಮಾರ್ಕಿಂಗ್ ಮಾಡ್ತ ಅನ್ನೋದು ನಿಮ್ಗೆ ತೋರಿಸ್ತೇನ್ರಿ. ಆ ದಂಡಿಂದ ಹಿಡಿದ್ರೆ ಇಲ್ಲಿ ತಕ 5 ಫೂಟ್ ಐತ್ರಿ. ಇನ್ನು ಇಲ್ಲಿಂದ ಹಿಡಿದ 5 ಫೂಟ್ ಕರೆಕ್ಟ್ ನಾ ತೋರ್ಸ್ಕೊತ ಹೋಗ್ತೇನ್ರಿ. ಎಲ್ಲಾ ಮಾರ್ಕಿಂಗ್ ಆದ ಬಳಿಕ ನಿಮ್ಗೆ ಡಿಕ್ಲೇರ್ ತೋರಿಸ್ತೇನ್ರಿ. ಆಯ್ತ್ರಿ ರೈತ ಬಂದವ್ರೆ, ಇಲ್ಲಿ ನೋಡ್ರಿ ಎಲ್ಲೆಲ್ಲಿ ಮಾರ್ಕಿಂಗ್ ಮಾಡೇನಿಲ್ಲ ಅಲ್ಲೆಲ್ಲೇ ನಾ ಇಟ್ಕೋತ ಹೊಂಟೇನ್ರಿ. 5 ಫೂಟ್ ಒಂದು ಮಾರ್ಕಿಂಗ್ ಮಾಡೇನ್ರಿ. ಎಷ್ಟ್ರಿ? 5 ಫೂಟಿಗೆ ಒಂದು ಮಾರ್ಕಿಂಗ್ ಮಾಡೇನು. ಈ 5 ಫೂಟಿಗೆ ಒಂದೊಂದು ಮಾರ್ಕಿಂಗ್ ಮಾಡ್ಕೊತ ಹೊಂಟೇನ್ರಿ. ಕಬ್ಬ ಹಚ್ಚೋದೇನು ಮಹತ್ವ ಇಲ್ರಿ, ಇದು ಮಾರ್ಕಿಂಗ್ ಮಾಡ್ಕೋದು ಮಹತ್ವ ಐತಿ. ಇದನ್ನ ಪೈಲಾ ನೋಡ್ಬೇಕ್ರಿ. ಅದಕ್ಕೆ ನಿಮ್ಗೆ ಈ ಪೂರ್ತಿ ತೋರ್ಸಾತನು ಯಾರು ಹಂಗ ಬಿಟ್ಟು ಮುಂದೆ ಹೋಗಾಕ ಹೋಗ್ಬಾರ್ದು. ರೈತ ಬಾಂಧವ್ರೆ, ನಾವು ಮಾರ್ಕಿಂಗ್ ಮಾಡೋದು ನೀವು ನೋಡ್ಕೋತಾ ಇದ್ದೀರಿ. ಈಗ ನಿಮಗೆ ಹೇಳಾಕತ್ತ ನಾನು, ದಂಡಿಗೆ 5 ಫೂಟ್ ಬಿಟ್ಟನು, ಈ ಕಡೆ ದಂಡಿಗೆ 5 ಫೂಟ್ ಬಿಟ್ಟನು. ಎಲ್ಲಾ ಕೂಡಿಕೆಸಿಂದ ಇದಕ್ಕೆ 154 ಕುಣಿ ಕುಣ್ತಾವ್ರಿ. ಅಂದ್ರೆ ಹಿಂಗ ಅಡಾಗಲಕ್ಕ 11 ಕುಣಿ ಕುತ್ತಾವ್ರಿ, ಹಿಂಗ 14 ಕುಣಿ ಕುತ್ತಾವ. ಎಲ್ಲಾ ಟೋಟಲ್ ಮಾಡಿ ನೋಡಿದಾಗ 154 ಕುಣಿ ಕುತ್ತಾವ್ರಿ. 154 ಕುಣಿ ಕುತ್ತಾಗ ಅವ್ನು ಹೆಂಗ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನು ತೋರಿಸ್ತೇನ್ರಿ. ಈ ರೀತಿ ಪ್ಲಸ್ ಮಾರ್ಕ್ ಹಾಕೋಬೇಕ್ರಿ. ಈ ರೀತಿ ಪ್ಲಸ್ ಮಾರ್ಕ್ ಹಾಕೊಂಡ್ವಿ ಅಂದ್ರೆ ಈ ನಡು ಉಳಿತ್ರಿ. ಇದು 2 ಫೂಟ್ ಬುಟ್ಟಿ ಐತ್ರಿ. ಈ ಬುಟ್ಟಿ ಏನ್ ಮಾಡ್ರ, ಕರೆಕ್ಟ್ ನಟ್ ನಡುವ ಇಟ್ಟ ಇದಕ್ಕ ನಾವ ಸುತ್ತರಿಗೆ ಹಾಕೋಬೇಕ್ರಿ. ಈ ರೀತಿ ನಾವು ಸುತ್ತರಿಗೆ ಹಾಕೊಂಡ್ವಿ ಅಂದ್ರೆ ನಮ್ಗ ರಿಂಗ್ ತಯಾರಾತ್ರಿ. ಆತಿಲ್ರಿ, ಈ ರೀತಿ ರಿಂಗ್ ತಯಾರು ಮಾಡ್ಕೊಂಡ್ರೆ ಈ ಕರೆಕ್ಟ್ ಇದನ್ನ ನಡುವು ಮಾಡಿ ಈ ರೀತಿ ಹಾಕಿದ್ವು ಅಂದ್ರೆ ನಮ್ಮ ರಿಂಗ್ ತಯಾರಾದ್ರಿ. ಇದೆಲ್ಲ ನಿಮ್ಗೆ ತೋರ್ಸಾಕ್ರಿ. ಪೂರಾ ಹೊಲ್ತುಂಬಂದು ತೋರ್ಸಾಕ್ ಆಗುದಿಲ್ಲ. ಒಂದು 2 ನಿಮಗೆ ಮಾಡಿ ತೋರ್ಸಾತ ನಾನು. ಈ ರೀತಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಮಾರ್ಕಿಂಗ್ ಕಂಪ್ಲೀಟ್ ರೀ. ಇನ್ನು ಹಡ್ಡಾಕ್ ರೆಡಿ. ಆದ್ರೆ ಈ ತೆಗ್ಗ ಎಷ್ಟು ಹಡ್ಕೋಬೇಕು, ಕಮ್ ಸೆ ಕಮ್ 1.5 ಫೂಟ್ ತೆಗ್ಗ ತೆಗಿಬೇಕ್ರಿ. 1.5 ಫೂಟ್ ತೆಗ್ಗ ತೆಗೆದ ಬಳಕ ನಾ ಅದ್ರಾಗ ಹೆಂಗ ಗೊಬ್ಬರ ಹಾಕೋತನು,
ನಾ ಏನ್ ಮಾಡ್ತೀನಿ ಅನ್ನೋದ ಮುಂದಿನ ಪ್ರೊಸೀಜರ್ ನಿಮಗೆ ತೋರಿಸ್ತೇನ್ರಿ. ಆಯ್ತ್ರಿ ವೀಕ್ಷಕರೇ, ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ರೀತಿ ಇಟ್ಕೊಂಡ ಈ ರೀತಿ ರೌಂಡ್ ಮಾರ್ಕ್ ಹಾಕೋದ್ರಿ. ಸುಮ್ಮ ಆ ಕಡೆ ಈ ಕಡೆ ಆಗೋದು ಬ್ಯಾಡತ್ತೆ ಹೇಳಿ ಇದನ್ನ ನಾ ಮಾಡಿ ನಿಮಗೆ ತೋರ್ಸಾತೇನ್ರಿ. ಆಲ್ರೆಡಿ ಇಲ್ಲೊಂದು ಹಾಕಿದೀವ್ರಿ, ಇಲ್ಲೂ ಹಾಕ್ತೇನ್ರಿ. ಈ ರೀತಿ ಒಂದ ನಾವು ಜುಗಾಡ್ ಮಾಡ್ಕೊಳ್ರಿ ವೀಕ್ಷಕರೇ. ಇಲ್ಲಿ ನೋಡ್ರಿ, ಈ ರೀತಿ ರೌಂಡ್ ಮಾಡ್ಕೊಂಡ್ವಿ ಅಂದ್ರ ಎಲ್ಲದಕ್ಕೂ ಪ್ಲಸ್ ಮಾರ್ಕ್ ಹಾಕುದ, ಹಾಕಿ ಈ ರೀತಿ ರೌಂಡ್ ಅಪ್ ಮಾಡ್ಕೊಳ್ದ ಅಂತ 1.5 ಫೂಟ್ ತೆಗ್ಗ ನಾವು ತಕ್ಕೊಳಿದ್ರಿ. ನಾನು 5 ಫೂಟ್ ಬೈ 5 ಫೂಟ್ ಇಟ್ಟೇನ್ರಿ. 5 ಫೂಟ್ ಉದ್ದ, 5 ಫೂಟ್ ಅಡಾಗಲ್ಲ. ಈಗ ಇಟ್ಕೊಂಡ್ ಅಂದ್ರೆ 2 ಫೂಟ್ ಅಡಾಗಲ್ಲ, 1.5 ಫೂಟ್ ಗುಮ್ಮ ನಾವು ತೆಗ್ಗ ಕರೆಕ್ಟ್ ಆಗಿ ತಕ್ಕೋಬೇಕ್ರಿ. ಈ ರಿಂಗ್ ಬಿಟ್ ಮೆಥಡ್ ರಾಜಸ್ಥಾನ, UP, ಹರಿಯಾಣ ಏನ್ ಈ ಕಡೆ ಏನ ನಮ್ಮ ಸ್ಟೇಟ್ ಅದಾವಲ್ಲ, ಇಲ್ಲೆಲ್ಲ ಉಸಿಕಿನ ಅಂಶ ಹೆಚ್ಚತ್ರಿ. ಮಣ್ಣ ಎಷ್ಟು ಹಡ್ತಿ ಅಷ್ಟು ಬರ್ತೈತಿ. ಲೂಸ್ ಜಮೀನು ಅದ್ರಾಗ ಭಾಳ ತಾಕತ್ ಹತ್ತಲ್ರಿ. ನಾವು ಮೇಘಲಾನ ಹಾಕಬೇಕು, ನಾವು ಬಲರಾಮ ಹಾಕಬೇಕು ಅನ್ನೋದು ಅಲ್ಲಿ ಇಲ್ರಿ. ಆ ಕಡೆಯಿಂದನ ಈ ರಿಂಗ್ ಬಿಟ್ ಮೆಥಡ್ ಕುಣಿಗಬ್ಬ ನಾವು ಮಾಡತ್ತೇವ್ರಿ. ಅದಕ್ಕೆ ನಾವೇನ್ ಮಾಡ್ಕೋಬೇಕು, ಪೈಲ ಪಕ್ಕ ನಾವು ಇದರ ಪಲ್ಟಿ ನೇಗಳ ಹೊಡಿಬೇಕು, ಬಲರಾಮ್ ಹಾಕಬೇಕು, ರೂಟರ್ ಹೊಡಿಬೇಕು ಅಂತ ಇದನ್ನ ಒಂದು 10-15 ದಿವಸ ಬಿಟ್ಟು ಎಲ್ಲಾ ಕುತ್ತ ಮೇಲತ್ತ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ ನಾವು ಕಬ್ಬ ಹಚ್ಕೋಬಹುದ್ರಿ. ನಾವು ಡೈರೆಕ್ಟ್ ಕಬ್ಬ ಜರ ಹಚ್ಚಿರ ರಿಂಗ್ ಬಿಟ್ ಮೆಥಡ್ದಾಗ ಕಮ್ ಸೆ ಕಮ್ಮ ನೀವು ಎಷ್ಟು ಇಟ್ಕೋತಿರಲ್ಲ ಬೀಜ ಅಷ್ಟು ಇಡಬಹುದ್ರಿ. ನೀವು 20 ಇಡಬಹುದು, 15 ಇಡಬಹುದು, 12 ಇಡಬಹುದು. ಆ ಬೀಜ ಬೇರೆಲ್ಲ ಒಂದ ತನದಲ್ಲಿ ಗೋಳೆ ಆಗಿ ನಮಗ ಇಳುವರಿ ಕೊಡುದಿಲ್ಲ, ಕಬ್ಬು ಎದ್ದು ಬರುದಿಲ್ರಿ. ಅದಕ್ಕೆ ನಾವು ಇದನ್ನ ಬಲರಾಮ್ ಹಾಕೋದಾಗ್ಲಿ, ನೇಗ್ಲ ಹೊಡ್ಕೊಳ್ಳೋದಾಗ್ಲಿ, ಇದನ್ನ ರೋಟರ್ ಹೊಡಿದಾಗ್ಲಿ 100% ಮಾಡ್ಬೇಕ್ರಿ. ಇಲ್ಲಂದ್ರೆ ರಿಂಗ್ ಬಿಟ್ ಮೆಥಡ್ ಮಾಡೋದು ಬೇಡ. ರಿಂಗ್ ಬಿಟ್ ಮೆಥಡ್ ಮಾಡ್ರ ಪೈಲಾ ಬೆಳೆ ಏನೋ ಚಲೋ ಬರ್ತೈತ್ರಿ, ಆದ್ರೆ 2ನೇ ಬೆಳೆಗೆ ಫುಲ್ ಒಳಗ ಸುತ್ತ ಹಾಕೋತೈತಿ, ಸರಿಯಾಗಿ ಬೇರ್ ಬಿಡುದಿಲ್ರಿ. ಇದನ್ನ ಯಾವಾಗ್ಲೂ ನೆನಪಿಟ್ಟಕೋರಿ. ರಿಂಗ್ ಬಿಟ್ಟು ಮೆಥಡ್ ಮಾಡ್ತಾ ಇರತ್ತೆ ಹೇಳಿಕೆಸಿಂದ ಇದನ್ನ ಪಟ್ಟ ನಾವು ತೆಗ್ಗ ಕಡ್ಕೊಂಡು ಮಾಡೋದು ತಪ್ಪೈತ್ರಿ. ನನಗ ಅನಿಸಿಕೆ ಪ್ರಕಾರ ನೀವು ಹೆಂಗ ಮಾಡ್ಕೋತೀರಿ ನಿಮ್ಮ ಮೇಲಿಂದ ಬಿಟ್ಟು ವಿಷಯ. ನಾ ಮಾಡೋ ಲೆಕ್ಕಲೆ ನಿಮ್ಗೆ ಹೇಳತ್ತನು. ಇನ್ನು ಮುಂದೆ ಏನ್ ಮಾಡ್ತಾನ ಅನ್ನೋದ ನಿಮ್ಮನ್ನ ಹೇಳ್ಕೊಡ್ತೇನ್ರಿ. ಬರ್ರಿ ಈಗ ನೋಡೋಣ. ಇಲ್ಲಿ ನೋಡ್ರಿ, ಕುಣಿ ತೆಗ್ಯಾತಾರು. ಕುಣಿ ಎಷ್ಟು ತೆಗ್ಗಾಗ್ತಾವು ಏನು ಅನ್ನೋದ ನಿಮ್ಗೆ ತೋರಿಸ್ತೇನ್ರಿ. ವೀಕ್ಷಕರೇ, ನಮ್ ತಾಗೇನ್ ಮಿಷನ್ ಇಲ್ಲ, ಆದ್ರೂ ಕುರುಪಿಲೇನ ಒಂದೊಂದು ಕಣ್ಣು ಕಡಿತೇವ್ರಿ ನಾವು. ನೋಡ್ರಿ ನಾವು ಹೆಂಗ್ ಕಡಿತೇವ್. ಇಲ್ಲಿ ನೋಡ್ರದ ಕರೆಕ್ಟ್ ಕಣ್ಣು ಒಂದೊಂದು ಕಣ್ಣು ಬಂದವ್ರದ ಕಾಣತಾವಲ್ರಿ. ಈ ರೀತಿ ಕಡ್ಕೋಬಹುದ್ರಿ. ಎಷ್ಟೊತ್ತಾಗೈತಿ, ಅರ್ಧ ತಾಸಿನಾಗ ಜವಂದೆ ಗಾಡಿ. ಇಲ್ಲಿ ನೋಡ್ರಿ, ಬೀಜೋಪಚಾರ ನಾವು ಗೋಮೂತ್ರದಿಂದ ಮಾಡಾಕತ್ತೇವ್ರಿ. ನಮಗೆ ತಿಳಿದಷ್ಟ ನನಗಿದ ಯಾಕೋ ಕರೆಕ್ಟ್ ಅನಿಸ್ತು, ಅದಕ್ಕೆ ಈಗ ಈ ರೀತಿ ಡೈರೆಕ್ಟ್ ಆಗಿ ಮಾಡತ್ತವ್ರಿ. ಬೀಜೋಪಚಾರ ಮಾಡ್ಬೇಕ್ರಿ. ಮಾಡಲ್ಲ ಮಾಡಿದ್ವಿ ಅಂದ್ರೆ ನಾಳೆ ಭಾಳ ತ್ರಾಸ ಬರತ್ತೆ, ಅದಕ್ಕೆ ಮಾಡತ್ತವ್ರಿ. ಒಳಗೆ ಸೂರ್ಯಾಡುವಂಗ ಹೊಡ್ಯಾತವ್ರಿ. ವೀಕ್ಷಕರೇ, ಇದೇನ್ರಿದ ಬೂದಿ. ನಮ್ಮ ಹಿರಿಯರು ಹೇಳಿದ ಪ್ರಕಾರ ಬೂದಿ ಒಳಗ ಪೊಟ್ಯಾಶ್ ಅಂಶ ಐತೆ ಅಂತಾರೆ. ಇದರಿಂದ ಕಬ್ಬಾಗ್ಲಿ ಯಾವ ಬೆಳೆ ಆಗ್ಲಿ ಚೆನ್ನಾಗಿ ನಾಟಿ ಬರ್ತಾವಂತ ಹೇಳಿದ್ ನಾ ಕೇಳಿನ್ರಿ. ಅದಕ್ಕೆ ನಾ ಈಗ ಈ ಆರ್ಗಾನಿಕ್ ಒಳಗ ಸಾವಯವ ಕೃಷಿ ಒಳಗ ಬೂದಿ ಉಪಯೋಗ ಮಾಡತ್ತೇನೆ. ನಾ ಹೆಂಗ್ ಹಾಕ್ತೇನೆ ನೋಡ್ರಿ. ರೈತ ಬಾಂಧವ್ರೇನೋ ತುಪ್ಪಿ ಗೊಬ್ಬರ ಹಾಕಾಕ್ತವ್ರಿ. ದೊಡ್ಡ ಬುಟ್ಟಿಲೆ 2 ಕುಣಿಗೆ ಹಾಕ್ತೇವೆ, ಸಣ್ಣ ಬುಟ್ಟಿಲ 1 ಕುಣಿಗೆ ಹಾಕಾಕ್ತವ್ರಿ. ಕಮ್ಮಿ ಇದ್ದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೇವೆ. ಒಂದೊಂದು ಕುಣಿಗೆ ಒಂದೊಂದು ಬುಟ್ಟಿ, ಇಲ್ಲ ದೊಡ್ಡ ಬುಟ್ಟಿ ಇದ್ರೆ 2 ಕುಣಿಗೆ 1 ಬುಟ್ರಿ. ವೀಕ್ಷಕರೇ, 25 ಕಣ್ಣು ಕುಣ್ತಾವ್ರ ನೋಡಿ. ಹೆಚ್ಚಕಮ್ಮ 25, 26 ಕಣ್ಣು ಕೂತಾವ್ರಿ. ಈ ರೀತಿ ಇಟ್ಕೋಬೇಕ್ರಿ. ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ. ಇದು ಕರೆಕ್ಟ್ ಆದ ಪ್ರೊಸೀಜರ್ ಐತ್ರಿ. ಇದಕ್ಕೆ ಕರೆಕ್ಟ್ 2 ಫೂಟ್ ಅಡಗಲ, 1.5 ಫೂಟ್ ಗುಮ್ಮಿಗೆ 2 ಫೂಟ್ ಅಡಗಲ ಒಳಗ 25 ಕಣ್ಣು ಮಿನಿಮಮ್ ಕುಣಿಸಬಹುದ್ರಿ. ಈ ರೀತಿ ನೋಡಿದ್ರಲ್ಲ, ಬೀಜ ಇಡುವತ್ನಾಗ್ರಿ ಈ ರೀತಿ ಇಟ್ಕೋಬೇಕ್ರಿ. ಹೆಚ್ಚಕಮ್ಮ ನಡಿದೈತಿ. ಬೀಜ ದೊಡ್ಡ ಸಣ್ಣದ ಆಗಿದ್ರೆ ಈ ರೀತಿ ಇಟ್ಕೋಬೇಕ್ರಿ. ಮತ್ತ
ಬೀಜ ತಗೋತ್ನ್ಯಾಗ ಯಾರ್ಯಾರು ಹಿಡಿದಿರ್ತಾರೆ ಅವ್ರಿಗೆ ಹೇಳ್ಬೇಕ್ರಿ ಈ ರೀತಿ ಕಣ್ಣದು ಹಾದದ್ದು ತೆಗೆದು ಹೋಗಿರಿ ಅಂತ ಹೇಳಿ ನೋಡ್ಕೊಂಡು ಹಚ್ಬೇಕ್ರಿ. ಹಚ್ಚಿ ಉಪಯೋಗ ಇಲ್ಲ. ಈ ರೀತಿ ಕಣ್ಣದು ಹೋಗಿದ್ದು ಇಲ್ಲ ಹಿಂಗೆಲ್ಲ ರೆಡ್ ಆಗಿತ್ತು ಹುಳ ಹತ್ತಿತ್ತು ಅಂದ್ರೆ ತೆಗೆದು ಒಕ್ಕೊಂಡು ನಾವು ಈ ರೀತಿ ರಿಂಗ್ ಬಿಟ್ಟಿದಾಗ ಇಟ್ಕೊತ ಹೋಗ್ಬೇಕ್ರಿ. ಇಲ್ಲಿ ನೋಡ್ರಿ ಇಟ್ಟದಾರು ಈ ರೀತಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಹೆಚ್ಚಾಕಮ್ಮ ಒಂದು 25ರಿಂದ 26-25 ಗಣಿಕೆ ಕಣ್ಕೊಡ್ತಾವ್ರಿ. ಈಗೆಲ್ಲ ಹಿಡಿದು ಆಗೈತ್ರಿ. ಈಗ ಮಣ್ಣು ಮುಸ್ತೀನಿ ಇವಕ್ಕ ಭಾಳ ಮಣ್ಣು ಹಾಕೋಂಗಿಲ್ಲ. ಅಟ್ಟ ತುಂಬ ಹಿಂದಾಗಡೆ ಇದು ಮಾಡಕ್ಕೆ ಬರ್ತೈತಿ. ಈ ರೀತಿ ಮಣ್ಣು ಮುಸ್ಕೊಂಡು ರೈತ ಬಾಂಧವ್ರಿ ಕುಡಿಗೊಬ್ಬ ಹಚ್ಚೋದು ಮುಗಿತ್ರಿ. ಎಲ್ಲ ಕ್ಲಿಯರ್ ಮಾಡೇವ್ರಿ. ನೋಡ್ಕೊಳ್ರಿ ಈ ರೀತಿ ನೀವು ಮಾಡ್ಕೊಳ್ರಿ. ಆದ್ರೆ ನಾ ಇದನ್ನ ಟ್ರಯಲ್ ನೋಡ್ಬೇಕಂತ ಹೇಳಿ ಇಷ್ಟ ಮಾಡೀನ್ರಿ. ಮತ್ತು ಹೆಂಗೆ ಮಾಡಿದನು ಅನ್ನೋದು ಎಲ್ಲ ನೀವು ಡಿಕ್ಲೇರ್ ನೋಡಿದಿರಿ. ಮಣ್ಣು ತುಂಬಿದನ್ ನಾನು ಎಲ್ಲ ಕ್ಲಿಯರ್. ಬೀಜ ಮ್ಯಾಲ ಭಾಳ ಮಣ್ಣು ಬೀಳಬಾರ್ದ್ರಿ. ಅಟ್ಟ 1 ಇಂಚ 1.5 ಇಂಚ ಮಣ್ಣು ಹಾಕುದ್ರಿ. ಇನ್ನು ನಾ ಇದಕ್ಕೆ ಡ್ರಿಪ್ ಮಾಡವನ್ರಿ. ಇದಕ್ಕೆ ಈಗ ನೀರು ಹಾಕಾಗತ್ತವು. ರೈತ ಬಾಂಧವ್ರೆ ಎಲ್ಲ ನೀವು ವಿಡಿಯೋ ನೋಡ್ಕೊಂಡ್ರಿ ನಾ ಏನೇನು ಮಾಡಿದ್ರು ಅನ್ನೋದು. ಆದ್ರೆ ಇನ್ನೊಂದು 2 ಸೆಕೆಂಡ್ ಹೇಳ್ತೇನ್ರಿ. ಕುಣಿಂದ ಕುಣಿಗೆ 5 ಫೂಟ್ ಗ್ಯಾಪ್ ಇಟ್ಟನ್ರಿ. ಕುಣಿ ತೆಗ್ಗ 1.5 ಫೂಟ, ಕುಣಿ ಅಡಾಗ್ಲಿ 2 ಫೂಟ್ ರೀ. ಅದರಾಗ ನಾನು ತುಪ್ಪಿ ಗೊಬ್ಬರ ಬೂದಿ ಉಪಯೋಗ ಮಾಡಿ CO 86-032 ಕಬ್ಬ ಉಪಯೋಗ ಮಾಡೀನ್ರಿ. ಇದು ಹೆಂಗ ಬರ್ತೈತೆ ನೀವು ನೋಡೋಣ್ರಿ. ಇದನ್ನ ಸ್ಟೆಪ್ ವೈಸ್ ಇದನ್ನ ಆರ್ಗಾನಿಕ್ ಸಾವಯವ ಕೃಷಿ ಮಾಡಿ ನಿಮಗೆ ಕಂಟಿನ್ಯೂ ತೋರಿಸ್ತಾ ಇರ್ತೇನ್ರಿ. ಇನ್ನು 1 ತಿಂಗಳು ಬಿಟ್ಟ ಹೆಂಗ ಜರ್ಮಿನೇಷನ್ ಆಗೈತಿ, ಹೆಂಗ ಕಬ್ಬು ಬೆಳೆದು ಬಂದೈತಿ ಅನ್ನೋದ ವಿಡಿಯೋ ಮಾಡ್ತೇನ್ರಿ. ಮತ್ತೆ ಮುಂದೆ ಬರ್ಬರ್ತ ಸ್ಟೆಪ್ ವೈಸ್ ವಿಡಿಯೋ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ದಾಗ ನೀವು ಕಂಟಿನ್ಯೂ ಇರ್ರಿ. ನೀವು ಕುಣಿಗಬ್ಬ ಹೆಂಗ ಬರ್ತೈತಿ ನೋಡ್ಕೊಳ್ರಿ. ಮತ್ತೆ ಇದಕ್ಕೆ ಇನ್ನ ಡ್ರಿಪ್ ಮಾಡವನ್ರಿ. ಈಗ ಕೈಯಿಂದ ನೀರು ಹಾಕ್ತೇನ್ರಿ. ಸ್ವಲ್ಪ ಪೈಪ್ದಿಂದ ಬಿಡ್ತನು. ಇನ್ನು ಇದಕ್ಕೆ ಡ್ರಿಪ್ ಮಾಡವನು ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೇನ್ರಿ. ನಿಮ್ಗೆ ಹಂತವಾಗಿ ವಿಡಿಯೋ ಮಾಡ್ತಾ ಇರ್ತೇನ್ರಿ. ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕಬ್ಬು ಹೆಂಗ್ ಬರ್ತೈತಿ, ಏನೇನು ಬರ್ತೈತಿ, ಫುಲ್ ಆರ್ಗಾನಿಕ್ ದಾಗ ಫುಲ್ ಸಾವಯವ ಕೃಷಿ ಒಳಗೆ ತೋರಿಸ್ತೇನ್ರಿ. ಈ ತರ ಸಾವಯವ ಏನೇನು ನಾವು ಉಪಯೋಗ ಮಾಡ್ತಾನ, ಏನೇನು ಔಷಧ ಉಪಯೋಗ ಮಾಡ್ತಾನೋ, ಏನ್ ಮಾಡ್ತಾನೋದು ಎಲ್ಲ ಡಿಕ್ಲೇರ್ ಎಲ್ಲ ವಿಡಿಯೋ ಒಳಗೆ ಹೇಳ್ಕೊಡ್ತೇನ್ರಿ. ವಾಲಿ ವಿಲೇಜ್ ಲೈಫ್ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ಮುಂದೆ ಬರುವಂತ ವಿಡಿಯೋ ನೋಡ್ಕೋತೀರಿ ಅಂತ ಹೇಳಿ ಮುಗಿಸ್ತೇನ್ರಿ. ಮುಗಿಸೋಕ್ಕಿಂತ ಮುಂಚೆದ ಏನಾರ ಈ ಕೆಲಸ ಬಗ್ಗೆ ನಿಮ್ಗೆ ಎಲ್ಲರೂ ಲೈಕ್ ಆಗಿತ್ತು, ಎಲ್ಲ ವಿಡಿಯೋ ನೋಡಿದಿರಿ, ಹಾಪ ಮಾಡಿದಾರ ಒಂದು ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ. ನಿಮ್ಮ ಗೆಳೆಯರಿಗೆ ತಿಳಿಸ್ರಿ, ಅವರು ಜರ ನೋಡ್ಕೊಳ್ಳಿ. ಮುಂದೆ ರೈತಕಿ ಒಳಗೆ ಅವರು ಮುಂದಾಗ್ಲಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ. ಹೋಗಿ ಬರ್ರಿ ರೈತ ಬಂದವ್ರೆ. ಜೈ ಹಿಂದ್.